ಕಾರ್ಯಕರ್ತರ ಒಂದು ಏನು ಗೌರವಧನನ್ನ ಹೆಚ್ಚಿಸೋದಕ್ಕೆ ಕಳೆದ 5 ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಈಗ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರಿಗೆ ನಾವು 2 ಸರ್ಕಾರಗಳ ಮಧ್ಯೆ ಇದ್ದೇವೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು. ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ 10 ವರ್ಷ ಆಗೋಯ್ತು, ಒಂದೇ ಒಂದು ಬಿಡಿಗಾಸನ್ನ ಕೊಡ್ಲಿಲ್ಲ. ಅಲ್ಲಿ ಅನುದಾನವನ್ನು ಕೂಡ ಕಡಿತ ಮಾಡ್ತಾ ಇದೆ. ಏನು ಮಹಿಳೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಕ್ಕಂಥ ಈ ಸರ್ಕಾರ ಮಹಿಳೆಯರಿಗೆ ಇಷ್ಟು ದ್ರೋಹ ಮಾಡ್ತಾ ಇದೆ. ಆಶಾ ಆಗಿರ್ಬೋದು, ಅವ್ರಿಗೆ 2,000 ಕೊಡ್ತಾರೆ ಕೇಂದ್ರ ಸರ್ಕಾರ, ಅಂಗನವಾಡಿಯವರಿಗೆ 4,000 ಕೊಡ್ತಾರೆ, ಬಿಸಿ ಊಟಕ್ಕೆ 2,000 ಕೊಡ್ತಾರೆ. ಈ ರೀತಿ 2,000 4,000ದಲ್ಲಿ ಜೀವನ ಮಾಡೋದಾದ್ರೆ ಹೇಗೆ ಅಂತ ಹೇಳಿ ಇವತ್ತು ಏನ್ ಹೇಳ್ತವೆ, ಈ 3 ಯೋಜನೆಗಳು ಕೂಡ ಕೇಂದ್ರ ಇರೋದ್ರಿಂದ ರಾಜ್ಯದವರು ನಾವು ಕೊಡ್ತಾ ಇದೀವಿ, ಕೇಂದ್ರ ಕೊಡ್ಬೇಕು ಅನ್ನೋದನ್ನ ತೋರಿಸ್ತಾರೆ ನಮ್ಮ ರಾಜ್ಯ ಸರ್ಕಾರ. ಆದ್ರೂ ಕೂಡ ರಾಜ್ಯದ ಕೆಲಸ ಹೆಚ್ಚು ಮಾಡ್ತಾ ಇರೋದ್ರಿಂದ ರಾಜ್ಯದಲ್ಲೇ ನಾವು ಕೇಳ್ತಾ ಇದೀವಿ. ಇವತ್ತೇನು 6ನೇ ಗ್ಯಾರಂಟಿಯನ್ನ ಒಂದು ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ಕರೆದು ಮಾತಾಡಿ ಖಾನಾಪುರದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಏನ್ ಹೇಳಿಕೆಯನ್ನ ಕೊಟ್ಟಿದ್ರು ಅದನ್ನ ನೀವು ಮಾಡ್ಬೇಕು. ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000, 10,000 ಸಹಾಯಕಿಗೆ, ಬಿಸಿ ಊಟದವರಿಗೆ 6,000 ರೂಪಾಯಿ, ಆಶಾ ಕಾರ್ಯಕರ್ತೆಯರಿಗೆ 6,000 ರೂಪಾಯಿ ಮಾಡ್ತೀವಿ ಅಂತ ಇವರೇ ತಾವೇನು 6ನೇ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರಿ ಅದನ್ನ ಚಕಾರ ಎತ್ತುತ್ತಾ ಇಲ್ಲ. ಈ ದುಡಿತಕ್ಕಂತ ಜನ ಈ ಬೆಲೆ ಏರಿಕೆ ಒಂದು ಒಳಗಡೆ ತತ್ತರಿಸಿ ಹೋಗ್ತಾ ಇದಾರೆ. ಇದಕ್ಕೆ ಈ ಹೆಣ್ಮಕ್ಳು ಆ ಮನೆಯನ್ನ ತೂಗಿಸ್ತಕ್ಕಂತ, ಮಕ್ಕಳನ್ನ ತೂಗಿಸ್ತಕ್ಕಂತ ಬಂದಿರ್ತಕ್ಕಂಥವರೆಲ್ಲರೂ ಕೂಡ ಬಡವರಿದ್ದಾರೆ, ಯಾರೂ ಕೂಡ ಇಲ್ಲಿ ಶ್ರೀಮಂತರು ಬಂದಿಲ್ಲ ಈ ಕೆಲ್ಸಕ್ಕೆ. ಅದರಿಂದ ಇವತ್ತಿನ ಬೆಲೆ ಏರಿಕೆ ಇದ್ರೊಳಗಡೆ ನಾವು ಜೀವನ ಮಾಡೋದು ತುಂಬಾ ಕಷ್ಟ ಇದೆ. ಇದು ಕೇಂದ್ರ ಸರ್ಕಾರ ನಮ್ಮನ್ನ ಇಲ್ಲ ರಾಜ್ಯಕ್ಕೆ ಬಿಡಬೇಕು, ಇಲ್ಲ ಕೇಂದ್ರ ನಮ್ಗೆ ಪರ್ಮನೆಂಟ್ ಮಾಡ್ಬೇಕು. ಕಾಯಂ ನೌಕರರಾಗಿ ಮಾಡಿ ಸಾಮಾಜಿಕ ಭದ್ರತೆ ಯಾವುದೂ ಇಲ್ಲ, ಒಂದು ಹಾಸ್ಪಿಟ್ಲ್ ವ್ಯವಸ್ಥೆ ಇಲ್ಲ, ESI ಇಲ್ಲ. ಈಗಿರೋದಂದ್ರೆ ಹೋರಾಟದಿಂದ ನಾವು ಪಡ್ಕೊಂಡಿದ್ದೇವೆ, ಒಂದು ಹೆರಿಗೆ ಭತ್ಯೆ, ಹೆರಿಗೆ ರಜೆ, ಇದನ್ನ ಮಾತ್ರ ಪಡ್ಕೊಂಡಿರೋದು ಬಿಟ್ರೆ ಬೇರೆ ಏನೂ ಕೊಡ್ತಾ ಇಲ್ಲ. ಒಂದು ವೈದ್ಯಕೀಯ ರಜೆ ಕೂಡ ಇಲ್ಲ. ಅದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಅಂಗನವಾಡಿ ಕಾರ್ಯಕರ್ತರು, ಆಶಾ, ಬಿಸಿಯೂಟ ಕಾರ್ಯಕರ್ತರು ನಲುಗೋಗ್ತಾ ಇದ್ದೇವೆ. ಈ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದನ್ನಾದ್ರೂ ಜಾಸ್ತಿ ಮಾಡಿದ್ರೆ ನಿಜವಾಗ್ಲೂ ಈ ಸಿದ್ದರಾಮಯ್ಯ ಅವರು ಇವತ್ತೇನು ನಾವು ಎಲ್ಲಾ ಜನ ಇವರನ್ನ ಬಹುಮತದಿಂದ ಆಯ್ಕೆ ಮಾಡಿದೀವಿ, ಈ ಜನ ಬದುಕಲಿಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಮೋದಿ ಸರ್ಕಾರ ನೀವು ಹಿಂಗೆ ಇದೇ ನಡೆಯನ್ನ ನಡೆದಿದ್ದೆ ಆದ್ರೆ 24ಕ್ಕೆ ಈ ಕಾರ್ಮಿಕ ವರ್ಗ ನಿಮ್ಗೆ ಬುದ್ಧಿ ಕಲಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಕಾಮ್ರೇಡ್. ತಮ್ಮ ಹೆಸರು ಪರಿಚಯ? ನನ್ನ ಹೆಸರು MJM ಅಂತ, ನಾನು APC ಉಪಾಧ್ಯಕ್ಷರು, ಹಾಗೆ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಫೆಡರೇಷನ್ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಅದೇ ರೀತಿ ಕರೋನಾ ಟೈಮ್ನಲ್ಲಿ ಈ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಸಾಕಷ್ಟು ತಮ್ಮ ಸೇವೆಯನ್ನ ಮಾಡಿದ್ದಾರೆ. ಅವರಿಗೆ ₹1 ಧನ ಸಹಾಯ ಸಹ ಕೇಂದ್ರದಿಂದ ಆಗಲಿ ರಾಜ್ಯ ಸರ್ಕಾರದಿಂದ ಆಗಲಿ ಸಿಕ್ಕಿಲ್ಲ. ಅದ್ರ ಬಗ್ಗೆ ತಾವೇನು ಹೇಳಿ? ಅವ್ರು ಹೇಳೋದು, ನಾವು ಪ್ರತಿ ತಿಂಗಳು ಕೂಲಿ ಕೊಡ್ತಾ ಇದ್ವಲ್ಲ, ನಿಮಗೆ ಸಂಬಳ ಅದ್ರಲ್ಲಿ ಕೆಲಸ ಮಾಡ್ಬೇಕಂತ, ಅದೇನು ವಿಶೇಷವಾದಲ್ಲ ಅನ್ನೋ ರೀತಿನಲ್ಲೇ ನಮ್ಮನ್ನ ನೋಡಿದ್ರೆ ಎಷ್ಟೋ ಜನ ಕೊರೋನಾದಲ್ಲಿ ಸತ್ತವರಿಗೆ ಕೂಡ ಪರಿಹಾರ ಬಂದಿಲ್ಲ. ಎಲ್ಲೋ ಒಂದು 50% ತಗೊಂಡಿರ್ಬೋದು. ಅದನ್ನ ಹೇಗೆ ಅಪ್ಲೈ ಮಾಡ್ಬೇಕು, ಹೇಗೆ ತಗೋಬೇಕು ಅನ್ನೋ ರೀತಿ ಒಳಗಡೆ ಈ ರೀತಿ ಧೋರಣೆಯಲ್ಲಿ ಹಗಲು ರಾತ್ರಿ ದುಡಿಸ್ಕೊಂಡು ಜೀತದಾಳಗಳಂತ ದುಡಿಸ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ನೀವು ಮಾಡ್ತಾ ಇರೋ ನೀತಿ ಸರಿನಾ ಅಂತ ಹೇಳ್ಬೇಕಾಗತ್ತೆ. ಕೆಲವರಿಗೆ ಯಾವ್ದೋ ಪಂಚಾಯತಿಯವರು ಇನ್ನೊಬ್ರು ಒಂದು ಸಹಕಾರ ಕೊಟ್ಟಿದ್ದಾರೆ ಬಿಟ್ರೆ ಇನ್ ಯಾವುದೇ ಇಲಾಖೆ ಒಳಗಡೆ ನಮ್ಗೆ ಯಾವುದೇ ಪರಿಹಾರ ಸಿಗ್ಲಿಲ್ಲ. ಇದಕ್ಕೆ ನಮ್ಮ ಅಧಿಕಾರ ಇದೆ ಸರ್ಕಾರಗಳಿಗೆ. ಧನ್ಯವಾದ. ಸರ್, ಏನು ನಮ್ಗೆ 6ನೇ ಗ್ಯಾರಂಟಿ ತಾವೇ ಘೋಷಣೆ ಮಾಡಿದಂತಹದ್ದು ಈ ಒಂದು ರಾಜಕೀಯದಲ್ಲಿ ಅವರು ಗೆಲ್ಲಲಿಕ್ಕೋಸ್ಕರ ಅವರು ಒಂದು ಪ್ರಚಾರವನ್ನ ಕೊಟ್ರು ಅಂತ ಅನ್ನಿಸ್ತಾ ಇದೆ. ಏನು ಅವರು ಅಂಗನವಾಡಿಯವರಿಗೆ 15,000, ಆಶಾ ಕಾರ್ಯಕರ್ತೆಯರಿಗೆ 8,000, ಬಿಸಿ ಊಟದವರಿಗೆ 6,000 ನಮ್ಮ ಸರ್ಕಾರ ಗೆದ್ದರೆ, ನಮ್ಮ ಒಂದು ಅಸ್ತಿತ್ವ ಬಂದ್ರೆ, ನಾವು ಮುಖ್ಯಮಂತ್ರಿ ಆದ್ರೆ, ನಮ್ಮ ಪಕ್ಷ ಗೆದ್ರೆ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಏನು ಪ್ರಿಯಾಂಕಾ ವಾದ್ರಾ ಅವರು ಖಾನಾಪುರದಲ್ಲಿ ಒಂದು ಘೋಷಣೆಯನ್ನ ಕೊಟ್ರು. ಅದನ್ನ ಇವತ್ತಿಗೂ ಸಹ ಏನು ಚಕಾರ ಎತ್ತುತ್ತಾ ಇಲ್ಲ. ಯಾಕೆಂದ್ರೆ ಅವರು ಈ ಒಂದು 5 ಗ್ಯಾರಂಟಿಗಳ ಒಂದು ಮುನ್ನಡೆನಲ್ಲೇನೆ ಆ ಒಂದು ನಿಟ್ಟಿನಲ್ಲೇ ಸಾಕ್ತಾ ಇದ್ದಾರೆ ಹೊರತು ಅದನ್ನು ಸಹ ಸರಿಯಾಗಿ ಎಲ್ಲಾ ಜನರಿಗೂ 100% ತಲುಪಿದೆ ಅಂತ ಹೇಳಲಿಕ್ಕಾಗಲ್ಲ. ಗೃಹಲಕ್ಷ್ಮಿದೆ ಹೇಳ್ಬೇಕಂದ್ರೆ ಹೋಗಿ ಅಂಗನವಾಡಿ ಕಾರ್ಯಕರ್ತೆಯರನ್ನ ಕೇಳಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅದ್ರಾಗ ಹೇಗೆ ಚೆಕ್ ಮಾಡಿ ಅದ್ರ ಬಗ್ಗೆ ಏನಾಗಿದೆ ಅನ್ನೋದನ್ನ ಹೇಳಲಿಕ್ಕೆ ನಮಗ್ ಬರ್ತಾ ಇಲ್ಲ. ಅದು ಅಧಿಕಾರಿಗಳ ಹಂತದಲ್ಲಿ ಇಟ್ಕೊಂಡು ಅಂಗನವಾಡಿಯವ್ರನ್ನ ಪ್ರತಿಯೊಂದಕ್ಕೂ ಬಳಸ್ಕೊಳ್ಳೋದು, ಅಂಗನವಾಡಿ ಸಂಘಟನೆ ಅಂಗನವಾಡಿ ಕಾರ್ಯಕರ್ತೆಯರನ್ನ ಎಲ್ಲಾ ಕೆಲಸಗಳಿಗೂ ಬಳಸ್ಕೊಂತಾರೆ. ಆದ್ರೆ ಕೊಡ್ತಕ್ಕಂಥದ್ದು ಮಾತ್ರ ಅಲ್ಪ ಒಂದು ವೇತನ ಅಂತ ಹೇಳಲಿಕ್ಕೆ ಬರಲ್ಲ, ಅದು ಬಿಡಿಗಾಸು ಅಂತಾನೆ ಹೇಳ್ಬೇಕು. ನಾವು ನಮ್ಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕು ಅಂತ ಹೇಳಿ ನಾವು ಹೋರಾಟನ ಹಮ್ಮಿಕೊಂಡಿದೀವಿ. ನಮ್ಮ ಡಿಮ್ಯಾಂಡ್ ಇದೆ. ಮತ್ತೆ ಹೆಚ್ಚಿನ ಕಾರ್ಯಕರ್ತೆಯರು
ಕೆಲಸದ ಒತ್ತಡದಿಂದ ಇವತ್ತು BP, ಶುಗರ್ ಅಂತ ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಮತ್ತೆ ಮಾರಣಾಂತಿಕ ಕಾಯಿಲೆ ಇದ್ರೂ ಸಹ ಅವರು ರಜಾ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೂ ರಜಾ ಕೊಡ್ತಾ ಇಲ್ಲ. ನಾವು ಅದು ವೈದ್ಯಕೀಯ ರಜೆಯನ್ನು ಕೊಡಬೇಕು, ಮತ್ತೆ ವೈದ್ಯಕೀಯ ವೇತನವನ್ನು ಒಂದು ಹಣವನ್ನು ಸಹ ಬಿಡುಗಡೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಕೆಲಸಕ್ಕಾಗದೆ ಮಾಡ್ಲಿಕ್ಕೆ ಮಾರಣಾಂತಿಕ ಕಾಯಿಲೆಗೆ ತುತ್ತಾದಂತಹ ಕಾರ್ಯಕರ್ತೆಯರಿದ್ದಾರೆ. ಅವರು 3 ಸ್ಕೀಮ್ನಲ್ಲೂ ಇರೋರಿಗೆ ಏನು ಅವ್ರಿಗೆ ರಜೆ ಒಂದು ನಿವೃತ್ತಿ ವೇತನ ಅವರು ಸ್ವಯಂ ನಿವೃತ್ತಿಯನ್ನ ಪಡೆದ್ರು ಸಹ ನಮ್ಗೆ ಒಂದು 5 ಲಕ್ಷ ಹಣನ ಕೊಟ್ಟು ನಿವೃತ್ತಿಯನ್ನ ಘೋಷಣೆ ಮಾಡಬೇಕು ಅಂತಾನು ಕೇಳ್ತಾ ಇದ್ದೇವೆ. ಯಾವುದ್ರ ಬಗ್ಗೆನೂ ಚಕಾರ ಎತ್ತುತ್ತಿಲ್ಲ. ಅದರಲ್ಲೂ ಈ ರಾಜ್ಯ ಸರ್ಕಾರ ನಮ್ಮ ಮಹಿಳೆಯರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ನಾವು ಏನು BJP ಹಿಂದೆ ಇದ್ದಂತ BJP ಸರ್ಕಾರವನ್ನ ಸೋಲಿಸಿ ನಾವು ಇದನ್ನ ಗೆಲ್ಸಿದ್ರು ಸಹ ಇವರು ನಮ್ಮನ್ನ ಕರೆದು ಸಂಘಟನೆಯ ಮುಖಂಡರುಗಳನ್ನ ಕರೆದು ಮಾತಾಡ್ಲಿಕ್ಕೂ ಸಹ ಇಚ್ಛೆ ಪಡ್ತಾ ಇಲ್ಲ. ಅದು ತುಂಬಾ ಬೇಸರದ ಸಂಗತಿ ಆಗ್ತಾ ಇದೆ. ಮತ್ತೆ ನಮ್ಮಲ್ಲಿ ನಿವೃತ್ತಿಯಾಗಿ ಹೋದಂತ ಸಹಾಯಕಿ ನಿವೃತ್ತಿಯಾಗಿ ಹೋದ್ರೆ ಅಥವಾ ಮರಣ ಹೊಂದಿದ್ರೆ ಕಾರ್ಯಕರ್ತೆ ಸಹಾಯಕಿ ಆ ಪೋಸ್ಟ್ ಗಳನ್ನ ಬೇಗನೆ ಭರ್ತಿ ಮಾಡ್ತಾ ಇಲ್ಲ ಸರ್. ಆ ಒಂದು ಕೆಲಸನ ಒಬ್ಬ ಕಾರ್ಯಕರ್ತೆ ಎಷ್ಟು ಸಾಧ್ಯ ಕೆಲಸ ಮಾಡ್ಲಿಕ್ಕೆ ಅಷ್ಟು ಮಾಡಬಹುದು. ಆದ್ರೆ ಕಾರ್ಯಕರ್ತೆ ಸಹಾಯಕಿ ಕೆಲಸನ ಅವರೇ ಮಾಡ್ಕೊಬೇಕು. ಅದಕ್ಕೆ ಹೆಚ್ಚುವರಿಯಾಗಿ ಬೇರೆಯವ್ರನ್ನ ಒಂದು ತಾತ್ಕಾಲಿಕವಾಗಿ ತಗೊಳ್ಳಿ, ಅವ್ರಿಗೆ ಇಂತಿಷ್ಟು ಹಣನ ಕೊಡೋಣ ಅಂತಾನು ಸರ್ಕಾರ ತೀರ್ಮಾನ ಮಾಡ್ತಾ ಇಲ್ಲ. ನಮಗೆ ಬರ್ತಕ್ಕಂತಹ ಅಲ್ಪ ಗೌರವಧನದಲ್ಲೇ ಏನು 11,000 10,000 ನಾವು ತಗೋತೀವಿ, ಅದರಲ್ಲೇ ಅವ್ರಿಗೆ 1,500ಗೆ ಯಾರೂ ಬಂದು ಹೆಣ್ಮಕ್ಳು ಕೆಲಸ ಮಾಡಲ್ಲ. 3-4 ಸಾವಿರ ಕೇಳ್ತಾರೆ. ಅವ್ರಿಗೆ ನಮ್ಮ ಕೈನಿಂದ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈಗಾಗಲೇ ಕಳೆದ ವಾರ ನಮ್ಮ ಬೆಂಗಳೂರಿನ ಜಿಲ್ಲೆಯಿಂದ ಹೋರಾಟನ ಹಮ್ಮಿಕೊಂಡಿದ್ರು ಸಹ 3 ದಿನಗಳ ಕಾಲ ನಮ್ಮ ಅಕ್ಕ ತಂಗಿಯರು ಹೋರಾಟದಲ್ಲಿ ಕುಳಿತಿದ್ರು. ಈ ಸರ್ಕಾರ ಗಮನಕ್ಕೆ ಬಂದಿಲ್ಲ. 3 ದಿನದ ನಂತರ ಬಂದು ಮಾತಾಡ್ತಾರೆ ಅಂದ್ರೆ ಇವರು ಮಹಿಳೆಯರ ಪರವಾಗಿ ಎಷ್ಟು ಕಾಳಜಿಯನ್ನ ವಹಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ಊಹೆ ಮಾಡ್ಬೇಕಾಗುತ್ತೆ ಸರ್. ಇದು ವಿಷಾದನೀಯ ಸಂಗತಿಯಾಗಿದೆ. ಆದ್ರಿಂದ ಮಹಿಳೆಯರನ್ನ ಕಡೆಗಣಿಸದೇನೆ ಒಂದು ಮಹಿಳೆಯರಿಗೆ ಸಿಗ್ಬೇಕಾದಂತಹ ಸ್ಥಾನಮಾನಗಳು ಕೊಡ್ಬೇಕಂತ ಹೇಳಿ ನಾವು ಸರ್ಕಾರನ ಒತ್ತಾಯ ಮುಂದಿನ ದಿನಗಳಲ್ಲಿ ಹೋರಾಟದ ಮೂಲಕನೇ ಒತ್ತಾಯ ಮಾಡಿ ಪಡ್ಕೊಂತೀವಿ ಸರ್. ಧನ್ಯವಾದಗಳು ಕಾಮ್ರೇಡ್. ತಮ್ಮ ಹೆಸರು ಪರಿಚಯ? ನಾನು ವೈ ಮಹದೇವಮ್ಮ ಅಂತೇಳಿ AITC ಜಿಲ್ಲಾ ಉಪಾಧ್ಯಕ್ಷೆ ಮೈಸೂರು ಜಿಲ್ಲೆಯಿಂದ ಬಂದಿದ್ದೇನೆ. ಮತ್ತೆ ಅಂಗನವಾಡಿ ಸಂಘಟನೆಯಲ್ಲೂ ಸಹ ಕೆಲಸ ಮಾಡ್ತಾ ಇದ್ದೇನೆ. ರಾಜ್ಯ ಸಮಿತಿ ಸದಸ್ಯಳಾಗಿ ಮಹಿಳಾ ಸಂಘಟನೆ ಏನಿದೆ ಭಾರತೀಯ ಮಹಿಳಾ ಒಕ್ಕೂಟ NFIW ಅದರಲ್ಲೂ ಸಹ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.